ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಆರೋಗ್ಯಕರವಾದ ತಿಂಡಿ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಇದು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಅಂಥದ್ದು. ಅಕ್ಕಿ ಶಾವಿಗೆ ಬರುತ್ತಲ್ಲ, ಆ ಅಕ್ಕಿ ಶಾವಿಗೆನಲ್ಲಿ ಒಂದು ಇನ್ಸ್ಟೆಂಟಾಗಿ ಇಡ್ಲಿ ಮಾಡ್ತಾ ಇದ್ದೀನಿ. ತುಂಬ ರುಚಿಕರವಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದು ನೈಟ್ ಡಿನ್ನರ್ಗೆ, ಬೆಳಗಿನ ತಿಂಡಿಗೆ, ಮಕ್ಕಳು ಲಂಚ್ ಬಾಕ್ಸ್ಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಅಂತ ಹೇಳ್ಬೋದು. ನೀವು ಯಾವತ್ತೂ ತಿಂದಿರಲ್ಲ, ಅಷ್ಟು ಅದ್ಭುತವಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಮೃದುವಾಗಿದೆ, ನೋಡೋಕ್ಕೂ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ. ಯಾವಾಗಲೂ ಅನಿಲ್ ಶಾವಿಗೆ ಅಥವಾ ಅಕ್ಕಿ ಶಾವಿಗೆನಲ್ಲಿ ನಾವು ಉಪ್ಪಿಟ್ಟು ಮಾಡಿರ್ತೀವಿ. ಈ ಥರ ಒಂದು ಸಲ ಇಡ್ಲಿ ಮಾಡಿ ನೋಡಿ, ತುಂಬ ಇಷ್ಟ ಆಗುತ್ತೆ ನಿಮಗೆ. ಇಲ್ಲಿ ನಾನು ಸಬ್ಸಿಗೆ ಸೊಪ್ಪು ತೊಗೊಳ್ತಾ ಇದ್ದೀನಿ. ಒಂದು ಅರ್ಧ ಕಟ್ನಷ್ಟು ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಕಟ್ ಮಾಡಿ, ಇಲ್ಲಿ ಒಂದು ಕಪ್ನಷ್ಟು ಸಬ್ಸಿಗೆ ಸೊಪ್ಪಾಗಿದೆ. ಅದನ್ನೀಗೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪು ಏನು ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ ಅಷ್ಟೇ ಅನಿಲ್ ಶಾವಿಗೆನ ತೊಗೊಳ್ತಾ ಇದ್ದೀನಿ. ಬೇಕಾದ್ರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೋಬೋದು ಅನಿಲ್ ಶಾವಿಗೆನ. ನಾನಿಲ್ಲಿ 1 ಕಪ್ಪು ಸಬ್ಸಿಗೆ ಸೊಪ್ಪಿಗೆ 1 ಕಪ್ ಅನಿಲ್ ಶಾವಿಗೆ. ಇದು ಅಕ್ಕಿ ಶಾವಿಗೆ ಅಂತ ಬರುತ್ತಲ್ಲ, ಇದರಿಂದ ಉಪ್ಪಿಟ್ಟೆಲ್ಲ ಮಾಡಿರ್ತೀರ, ನಿಮಗೆ ಗೊತ್ತಿರುತ್ತೆ. ನಂತರ ಇಲ್ಲಿ ಕ್ಯಾರೆಟ್ನ ತುರಿದು ಸೇರಿಸ್ಕೊಳ್ತಾ ಇದ್ದೀನಿ. ಇದೊಂಥರ ಆಗಸ್ಟ್ 15ಗೆ ಸ್ವತಂತ್ರ ದಿನಾಚರಣೆ ಬರ್ತಾ ಇದೆಯಲ್ಲ, ಆ ಒಂದು ದಿನನ ನೆನಪಿಸುತ್ತೆ ಅಂತ ಹೇಳ್ಬೋದು. ಹಸಿರು, ಬಿಳಿ, ಕೇಸರಿ ಕಲರ್ಗೆ ಕಲರ್ಫುಲ್ಲಾಗಿ ಸಖತ್ತಾಗಿದೆ ಅಲ್ವಾ. ನನಗಿದು ಮಾಡ್ಬೇಕಾದ್ರೆ ಅನ್ನಿಸ್ತು, ಹೌದು ಇದು ಒಂಥರ ಆಗಸ್ಟ್ 15 ರೆಸಿಪಿ ಥರ ಅನಿಸ್ತಾ ಇದೆ ಅಂತ. ಈಗ ಇಲ್ಲಿ ಮೊದಲಿಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಲ್ಲೇ ಸೇರಿಸ್ಕೊಂಡ್ಬಿಡ್ಬೇಕಾಗತ್ತೆ. ಯಾಕೆಂದರೆ ಅದು ಪ್ರತಿಯೊಂದಕ್ಕೂ ಮಿಕ್ಸ್ ಮಾಡಿದಾಗ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಕಪ್ನಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಹುಳಿ ಮೊಸರಿದ್ರೆ ಒಳ್ಳೆಯದು, ಇಲ್ಲ ಅಂದರೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಮೊಸರನ್ನ ಹಾಕ್ಕೋಬೇಕಾಗತ್ತೆ. ಸ್ವಲ್ಪ ಹುಳಿ ಇದ್ದಿದ್ದರಿಂದ ನನಗೆ ಅರ್ಧ ಕಪ್ಪು ಮೊಸರು ಸಾಕಾಯಿತು. 1 ಕಪ್ ಸಬ್ಸಿಗೆ ಸೊಪ್ಪು ಹಾಕಿದ್ದೀನಿ, 1 ಕಪ್ಪು ಶಾವಿಗೆ ಹಾಕಿದ್ದೀನಿ, 1 ಫುಲ್ಲು ತುರಿದಿರೋ ಅಂತಹ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಈಗ ಉಪ್ಪು ಮತ್ತು ಜೀರಿಗೆ ಎಲ್ಲ ಹಾಕಿ ಮೊಸರು ಹಾಕಿದ ಮೇಲೆ ಆ ಮೊಸರು ತೊಳೆದಿದ್ದ ನೀರು ಸ್ವಲ್ಪ 1-2 ಸ್ಪೂನ್ ಸೇರಿಸಿದ್ದೀನಿ ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ನೆನೆಯಕ್ಕೆ ಬಿಟ್ಬಿಡೋಣ ಅದನ್ನು. ಅಷ್ಟರಲ್ಲಿ ಇಲ್ಲೊಂದು ಒಗ್ಗರಣೆ ರೆಡಿ ಮಾಡ್ಕೋಬೇಕು. 2-3 ಸ್ಪೂನ್ ಅಡುಗೆ ಎಣ್ಣೆ ಅಥವಾ ತುಪ್ಪ ಏನು ಬೇಕಾದರೂ ಹಾಕ್ಕೋಬೋದು. ಸಾಸಿವೆ ಮತ್ತು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆನ ಒಂದು ಒಳ್ಳೆ ಹದಕ್ಕೆ ಹುರ್ಕೊಳ್ಳಿ. ಆ ಮಧ್ಯ ಇಡ್ಲಿ ಜೊತೆ ಸಿಗ್ತಾ ಇದ್ದರೆ ಅದೊಂಥರ ಕರುಮ್ ಅಂತ ಸೌಂಡ್ ಬರ್ತಿರುತ್ತೆ. ಒಳ್ಳೆ ಹದಕ್ಕೆ ನಾವು ಫ್ರೈ ಮಾಡಿದ್ರು, ಸ್ಟೀಮಲ್ಲಿ ಬೇಯಿಸಿದ್ರು ಕೂಡ ಕ್ರಿಸ್ಪಿನೆಸ್ ಇರಲ್ಲ. ಅದಕ್ಕೋಸ್ಕರ ಧಾರಾಳವಾಗಿ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 8-10 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅಂದರೆ ಇದಕ್ಕೆ ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ. ನಿಮ್ಮ ರುಚಿಗನುಸಾರವಾಗಿ ನೀವು ಹಸಿಮೆಣ್ಸಿನ್ಕಾಯಿ ಚೇಂಜ್ ಮಾಡ್ಕೊಳ್ಳಿ. ಇದು ಉಪ್ಪಿಟ್ಟು ರವೆ ಬರುತ್ತಲ್ಲ, ಉಪ್ಪಿಟ್ಟು ರವೆನ 1 ಕಪ್ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಎಲ್ಲದನ್ನು ನಾವೀಗ ಉಪ್ಪಿಟ್ಟಿಗೆಲ್ಲ ಹೇಗೆ ಉರಿತೀವಲ್ವ, ಆ ಅದಕ್ಕೆ ಒಂದು ಸಣ್ಣ ಉರಿನಲ್ಲಿ ಒಂದು ಕಲರ್ ಚೇಂಜ್ ಆಗೋವರೆಗೂ ಒಂದು ಲೈಟ್ ಕಲರ್, ಒಂದು ಈಗೇನು ವೈಟ್ ಇದೆಯಲ್ಲ ಅದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಒಂದು ಒಳ್ಳೆ ಘಮ ಬರೋವರೆಗೂ ರವೆನ ಹುರ್ಕೋಬೇಕಾಗತ್ತೆ. ರವೆ ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ಅಷ್ಟು ಮೃದುವಾಗಿ ಬರುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ ಇಡ್ಲಿ ಅಂತ ಹೇಳ್ಬೋದು. ನಾವು ಉಪ್ಪಿಟ್ಟಿಗೆಲ್ಲ ಹೀಗೆ ನೋಡಿದ್ದೀವಲ್ಲ, ಉಪ್ಪಿಟ್ಟಿಗೆ ಇರೋದೇ ರವೆನ ಹದವಾಗಿ ಹುರಿಯೋದು, ಹಾಗೆ ಇದಕ್ಕೂ ಅಷ್ಟೇ ಒಂದು ಚೆನ್ನಾಗಿ ಹದವಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸಣ್ಣ ಉರಿನಲ್ಲೇ ಫ್ರೈ ಮಾಡ್ಕೊಳ್ಳಿ. ನಂತರ ಇದನ್ನು ಬಿಸಿ ಹಾಕಬಾರ್ದು. ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಡಿ. ತುಂಬ ಬಿಸಿ ಹಾಕಿದ್ರೆ ನಮಗೆ ಮಿಕ್ಸ್ ಮಾಡೋಕ್ಕೂ ಕೈ ಸುಡುತ್ತೆ, ಮತ್ತು ಇದರಲ್ಲಿ ಹಾಕಿರೋ ಅಂಥ ಇವುಗಳೊಂದಿಗೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಒಂದು ಸಣ್ಣಗೆ ಹೆಚ್ಚಿರೋ ಅಂಥ ಈರುಳ್ಳಿ ಸೇರಿಸಿ ಈಗ ತಣ್ಣಗಾದ್ಮೇಲೆ ಹುರಿದಿಟ್ಕೊಂಡಂತಹ ರವೆನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇವೆಲ್ಲವೂ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ನೋಡಿಕೊಂಡು ಹಂತವಾಗಿ ನೀವು ನೀರನ್ನ ಸೇರಿಸ್ಕೋಬೇಕಾಗತ್ತೆ. ಈಗ ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಡ್ಲಿ ಬ್ಯಾಟರ್ ಎಲ್ಲ ಬರುತ್ತಲ್ಲ, ಆ ಥರ ಮಾಡ್ಕೋಬಾರ್ದು. ಈಗ ನಾವು ಬೋಂಡಾ ವಡೆಗೆಲ್ಲ ಕಲಿಸ್ಕೊತೀವಲ್ಲ, ಆ ಹದಕ್ಕೆ ಕಲಿಸ್ಕೋಬೇಕು. ಆಲ್ರೆಡಿ ಈಗ ಶಾವಿಗೆ ಕರೆಕ್ಟ್ ಮೊಸರು ಜೊತೆ ಎಲ್ಲ ನೆಂದಿದೆ, ಉಪ್ಪು ಖಾರ ಎಲ್ಲ ಹೀರ್ಕೊಂಡಿರುತ್ತೆ. ಈ ಹಂತದಲ್ಲಿ ನಾವೀಗ
ಈ ರವೆನೂ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲವೂ. ಹಂಗಂತ ಫುಲ್ ಪೀಸ್ ಆಗಬಾರ್ದು. ಶಾವ್ಗೆ ಸ್ಟಾರ್ಟಿಂಗ್ಗೆ ಸ್ವಲ್ಪ ಏನು ಕಟ್ಟಾಗಿರುತ್ತೆ ಅಷ್ಟೇ ಸಾಕು. ನಿಧಾನಕ್ಕೆ ಅದನ್ನೆಲ್ಲವೂ ನೀಟಾಗಿ ಮಿಕ್ಸ್ ಮಾಡಿ. ಈಗ ನಿಮಗೆ ಈ ಹಂತದಲ್ಲಿ ಇನ್ನೂ ಸ್ವಲ್ಪ ನೀರು ಬೇಕನ್ಸಿದ್ರೆ, ತುಂಬ ಉಡಿ ಇದೆ ಅನಿಸಿದ್ರೆ ಇನ್ನು ಸ್ವಲ್ಪ ನೀರು ಚಿಮುಕ್ಸ್ಕೋಬೋದಾಗುತ್ತೆ. ಯಾಕೆಂದರೆ ನಾವು ಅದು ಸ್ಟೀಮ್ ಆಗುತ್ತಲ್ಲ, ಆ ಸ್ಟೀಮ್ ಆಗಬೇಕಾದ್ರೆ ಅದಕ್ಕೆ ನೀರಿನಂಶ ಎಷ್ಟು ಬೇಕೋ ಅಷ್ಟು ಇದ್ರೇ ಮೃದುವಾಗಿ ಚೆನ್ನಾಗಿ ಕರೆಕ್ಟಾಗಿ ಬರೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈಗ ನೋಡಿ ಈ ಹದಕ್ಕಿರಲಿ, ಈಗ ನಾವು ಹಿಂಗೆ ಉಂಡೆ ಕಟ್ಟಿದ್ರೆ ಕರೆಕ್ಟಾಗಿ ಬರಂಗಿರಬೇಕು ನೋಡಿ. ಈ ಹಂತಕ್ಕಿರಲಿ. ಈಗ ನಂಗೆ ಅರ್ಧ ಕಪ್ನಷ್ಟು ನೀರು ಸಾಕಾಗಿದೆ. ಈಗ ಇದನ್ನು ಇಡ್ಲಿ ಪಾತ್ರೆಗೆ ಸ್ಟೀಮ್ ಆಗಕ್ಕೆ ಇಡ್ತಾ ಇದ್ದೀನಿ. ನೀವು ತುಪ್ಪ ಅಥವಾ ಎಣ್ಣೆನ ಈ ಪಾತ್ರೆಗೆ ಸರ್ವಿ. ಇದನ್ನು ಸೌಟಲ್ಲಿ ಎತ್ತಿ ಹಾಕೋಕ್ಕಾಗಲ್ಲ, ನೀಟಾಗಿ ಕೈನಲ್ಲಿ ತಗೊಂಡು ಅದಕ್ಕೆ ಹಾಕಿ ಆ ಶೇಪಿಗೆ ನೀಟಾಗಿ ಕೂರಿಸ್ಬೇಕು. ತುಂಬ ಚೆನ್ನಾಗಿರುತ್ತೆ, ಆರೋಗ್ಯನೂ ಇದೆ. ನೀವು ಯಾವತ್ತೂ ತಿಂದಿರಲ್ಲ ಇಷ್ಟು ರುಚಿಕರವಾದ. ಈಗ ಶಾವ್ಗೆಲಿ ಯಾವಾಗಲೂ ಉಪ್ಪಿಟ್ಟು ಮಾಡಿ ತಿಂದಿರ್ತೀರಲ್ವ, ಈ ರೀತಿ ಒಂದು ಇಡ್ಲಿ ಮಾಡಿಕೊಡಿ. ಮಕ್ಕಳಿಗೂ ಅಷ್ಟೇ ಏನೋ ಡಿಫ್ರೆಂಟಾಗಿದೆ ಅನಿಸುತ್ತೆ, ಕಲರ್ಫುಲ್ಲಾಗಿದೆ ಅನಿಸುತ್ತೆ. ಸಬ್ಸಿಗೆ ಸೊಪ್ಪು ಫ್ಲೇವರ್ ಸಖತ್ತಾಗಿರುತ್ತೆ. ಯಾರಿಗೆ ಸಬ್ಸಿಗೆ ಸೊಪ್ಪು ಇಷ್ಟ ಆಗಲ್ಲ ಅದನ್ನು ಬೇಕಾದ್ರೆ ನೀವು ಸ್ಕಿಪ್ ಮಾಡಿ ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ಇದನ್ನು ಯಾರಿಗೆ ಇಷ್ಟ ಆಗಲ್ಲ ಸಬ್ಸಿಗೆ ಸೊಪ್ಪು, ಕೆಲವ್ರಿಗೆ ಸಬ್ಸಿಗೆ ಸೊಪ್ಪು ಸಿಗಲ್ಲ, ಒಂದೊಂದು ಕಡೆ ಗೊತ್ತಿರಲ್ಲ, ಅಂಥವರು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ಧಾರಾಳವಾಗಿ ಕಟ್ ಮಾಡಿ ಹಾಕ್ಕೊಂಡು ಮಾಡ್ಕೋಬೋದು. ತುಂಬ ರುಚಿಕರವಾಗಿರುತ್ತೆ. ಇದನ್ನು ಒಂದು 10ರಿಂದ 15 ನಿಮಿಷ ಸ್ಟೀಮ್ ಮಾಡ್ಕೋಬೇಕು. ಇಡ್ಲಿ ಪಾತ್ರೆಗೆ ಇಟ್ಕೊಳ್ತಾ ಇದ್ದೀನಿ. ನಾನು ಮಾಡಿರೋ ಅಂಥ ಇಡ್ಲಿ ಒಂದು 15 to 16 ಇಡ್ಲಿ ಆಯಿತು ಈ ಪ್ರಮಾಣಕ್ಕೆ. ನೋಡಿ ಈಗ 15 ನಿಮಿಷ ಆದಮೇಲೆ ಎಷ್ಟು ಚೆನ್ನಾಗಿ ಬೆಂದು ರೆಡಿಯಾಗಿದೆ ಅಲ್ವಾ. ನೀವು ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ. ಆಮೇಲೆ ಈಸಿಯಾಗಿ ನೋಡಿ, ಹೀಗೆ ಆರಾಮ್ಸೆ ಒಂದು ಸ್ಪೂನಲ್ಲಿ ಎತ್ತಿದ್ರೆ ಬಂದುಬಿಡುತ್ತೆ. ಏನು ಅಂಟ್ಕೊಳ್ಳುತ್ತೆ, ಕಿತ್ತೋಗುತ್ತೆ, ಆ ಥರ ಏನೂ ಆಗಲ್ಲ. ಇದು ತೆಂಗಿನಕಾಯಿ ಚಟ್ನಿಯೊಂದಿಗೆ ತುಂಬ ಚೆನ್ನಾಗಿರುತ್ತೆ. ಎಷ್ಟೊಂದು ನಾನು ಆಲ್ರೆಡಿ ತೆಂಗಿನಕಾಯಿ ಚಟ್ನಿ ರೆಸಿಪಿಗಳು ಹಾಕಿರೋದ್ರಿಂದ ಇದರಲ್ಲಿ ಹಾಕ್ತಾ ಇಲ್ಲ. ನಂದು ಚಟ್ನಿದೇ ಒಂದು ಸಪ್ರೇಟು ಪೇಜ್ ಇದೆ, ಆ ಪೇಜಲ್ಲಿ ಬೇಕಂದರೆ ನೀವು ನೋಡ್ಕೋಬೋದು. ಮಿಸ್ ಮಾಡಬೇಡಿ, ಸೇವ್ ಮಾಡ್ಕೊಳ್ಳಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ. ತುಂಬ ಇಷ್ಟ ಆಗುತ್ತೆ. ಟ್ರೈ ಮಾಡಿದ ಮೇಲೆ ನನಗೆ ಹೇಗೆ ಬಂತು ತಿಳಿಸಿ. ಹೈಪ್ ಕೊಡಿ, ಲೈಕ್ ಕೊಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.